ಗ್ರಾಮದಲ್ಲಿ ಮೂರ್ತಿ ಪ್ರತಿಷ್ಠಾಪನೆ. ಬೈಲಹೊಂಗಲ ತಾಲೂಕಿನ ಮಾಸ್ತಿಮರಡಿ ಗ್ರಾಮದಲ್ಲಿ ಶಿವಶರಣ ಬಸಪ್ಪಜ್ಜ ಹಾಗೂ ಶಿವಪ್ಪಜ್ಜ ಮತ್ತು ಲಕ್ಕಪ್ಪಜ್ಜ ಮೂರ್ತಿ ಪ್ರತಿಷ್ಠಾಪನೆಯನ್ನು ಮಾಡಲಾಯಿತು. ನವಲಗುಂದ ತಾಲೂಕಿನ ನಾಗರಹಳ್ಳಿ ಗ್ರಾಮದಲ್ಲಿ ಕರ್ತುಗದ್ದುಗೆ ಇದ್ದು ಈ ಮಠದ 12 ಶಾಖಾ ಮಠಗಳು ಈ ಗ್ರಾಮಗಳಲ್ಲಿ ಒಂದಾದ ನಮ್ಮ ಮಾಸ್ತಿಮರಡಿ ಗ್ರಾಮ. ಮಾಸ್ತಿಮರಡಿ ಗ್ರಾಮದ ಶಿವಶರಣರಾದ ಲಕ್ಕಪ್ಪ ಹೋಳಿ ಅಜ್ಜನವರು ಭಜನೆಯ ಮುಖಾಂತರ ದೇವರ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು. ಗುರುವಿನ ಆಶೀರ್ವಾದ ಪಡೆಯಬೇಕೆಂಬ ಆಸೆಯನ್ನು ಹೊಂದಿದವರು. ಹೀಗಾಗಿ ಪ್ರತಿ ಅಮಾವಾಸ್ಯೆಗೆ ನವಲಗುಂದದ ನಾಗರಹಳ್ಳಿ ಗ್ರಾಮಕ್ಕೆ ತೆರಳುತ್ತಿದ್ದರು. ಇವರನ್ನು ಕಂಡ ಗ್ರಾಮಸ್ಥರು ನಾವು ಕೂಡ ಬರ್ತೀವಿ ಎಂದು ಹೇಳಿಕೊಂಡರು. ಭಕ್ತರ ಸಂಖ್ಯೆ ಕೂಡ ಹೆಚ್ಚಾಯಿತು. ಭಕ್ತರನ್ನು ಕಂಡ ನಾಗರಹಳ್ಳಿಯ ಮಠದ ಶ್ರೀಗಳು ತಮ್ಮ ಗ್ರಾಮದಲ್ಲಿ ಮಠ ನಿರ್ಮಾಣ ಮಾಡಿ ಎಂದು ಶಿವಶರಣ ಲಕ್ಕಪ್ಪಜ್ಜನಿಗೂ ಹಾಗೂ ಗ್ರಾಮದ ಭಕ್ತರೊಂದಿಗೂ ಹೇಳಿದಾಗ ಗುರುಗಳು ಹೇಳಿದ ಮಾತಿನ ಹಾಗೆ ಮಠದ ಕೆಲಸ ಮುಗಿದ ಕೂಡಲೇ ಜನವರಿ 29, 2025ರಂದು ಬಸಪ್ಪಜ್ಜ, ಶಿವಪ್ಪಜ್ಜ, ಶಿವಶರಣ ಲಕ್ಕಪ್ಪಜ್ಜ ಮೂರ್ತಿಯನ್ನು ಗ್ರಾಮಕ್ಕೆ ಬರಮಾಡಿಕೊಂಡು ನವಧಾನ್ಯದಲ್ಲಿ ಮೂರ್ತಿಗಳನ್ನು ಶಕ್ತಿ ತುಂಬಿ ಗದ್ದುಗೆ ಮೇಲೆ ಅಲಂಕರಿಸಿದರು. ನಂತರ ಮಹಾಪ್ರಸಾದ ಜರುಗಿತು. ನಮ್ಮದು 1990 ಇಸ್ವಿಯೊಳಗೆ ಜನವರಿ 14ನೇ ತಾರೀಕು ನಾವು ಅಪ್ಪನ ಅನುಗ್ರಹ ಪಡೆದಿವಿ. ಅಲ್ಲಿಂದ ಈಗ 35 ವರ್ಷ ಆಯ್ತು. ಅಲ್ಲಿಂದ ಎಲ್ಲ ಅನುಭವ, ಸಿರಿ ಸಂಪತ್ತು ಎಲ್ಲ ಸಿಕ್ಕೈತಿ. ನಮ್ಗೆ ಜ್ಞಾನ ಶಕ್ತಿ ಸಿಕ್ಕೈತ್ರಿ ಅಪ್ಪನ ಅನುಗ್ರಹದಿಂದ. ಅವ್ರ ವಾಕ್ಯಗಳು ಏನದ ಅಷ್ಟು ಪಾಲನೆ ಮಾಡ್ಕೊಂತ ಬಂದಿದ್ವಿ. ಅದರಿಂದ ನಮ್ಗೆ ನೆಮ್ಮದಿ ಸಿಕ್ಕೈತಿ, ಆತ್ಮ ಸಂತೋಷ ಐತಿ, ಜ್ಞಾನ ವೃದ್ಧಿ ಆಗೈತಿ. ಅವರಿಂದ ಎಲ್ಲದು ಸಿರಿ ಸಂಪತ್ತಿಗಿಂತ ಜ್ಞಾನ ಶಕ್ತಿ ಜಾಸ್ತಿ ಸಿಕ್ಕೈತೆ ಅವರಿಂದ. ಅವರು ಈ ನಾಡಿನ ತುಂಬ ನಡೆದಾಡು ದೇವರಾಗ್ಯಾರ. ನಾಡಿನ ತುಂಬ ನಡೆದಾಡು ದೇವರಾಗ ಹರಗುರು ಚರಮುತ್ತವಾಗಿ ಅತಿ ಶ್ರೇಷ್ಠರಂದು ಅಡ್ಡಿ ಅಲ್ಲ. ಈಗ ಒಂದು ಅರ್ಧ ಭಾಗ, ಈ ಭಾಗದಾಗ ಅರ್ಧ ಭಾಗ ಬೆಳೆಸ್ತಾರೆ ಅವರು. ಲಕ್ಕಪ್ಪನವರು ಅಪ್ಪರ್ಗಳು ಅಡ್ಡಾಡಿ ಅವ್ರಿಗೆ ನಡೆದಾಡಿ ನನಗೆ ಮೋಡಿ ಹೇಗೆ ಮಳೆ ಸುರಿತಿತ್ತೋ ಆ ನೀರು ಹೇಗೆ ಹರಿದು ಬಿಡ್ತೋ ಹಾಗೆ ಹರಿದು ಬರುವಂಥ ಸ್ಥಾನ ಮಾಡಿದ್ವಿ. ಅವರು ಇಲ್ಲಿ ಹರಿದು ಬರೋ ಸ್ಥಾನ ಮಾಡಿದ್ದಾರೆ. ಎಲ್ಲ ಸುತ್ತ 4 ಹಳ್ಳಿಗೆ ಅಡ್ಡಾಡಿ ಭಕ್ತನ ತಯಾರು ಮಾಡಿ ಅವ್ನು ಕರ್ಕೊಂಡು ಹೋಗಿ ಗಾಡಿ ತುಂಬ ಕರ್ಕೊಂಡು ಹೋಗಿ ಅವ್ರಿಗೆ ದೀಕ್ಷೆ ಕೊಡಿಸಿ ಅವ್ರ ಉದ್ಧಾರ, ಜೀವನ ಉದ್ಧಾರ ಮಾಡ್ಯಾರ. ನೋಡಿ, ಲಕ್ಕಪ್ಪ ಹೋಳಿ ಅಣ್ಣವರು ಶಿವಶರಣ ಗದಗಿನತ್ತವ್ರು ಹುಲ್ಕೋಟೆ ಒಳಗೆ ಸ್ಪಿನ್ನಿಂಗ್ ಮಿಲ್ನ ಕೆಲಸ ಮಾಡ್ತಿದ್ರು. ಆವಾಗಲಿಂದ ಅವರು ಅಜ್ಜವ್ರ ಜೊತೆ ಒಡನಾಟಿತ್ತವರು. ಆಗಿಂದ ಅಜ್ಜವ್ರ ಜೊತೆ ಹೋಗೋದು ಬರೋದು ಸಂಪರ್ಕ ಇತ್ತು. ಅವರು ಅಲ್ಲಿಂದ ನಾರಾಯಣ ಅಜ್ಜರಿಂದ ದೀಕ್ಷಾ ತಗೊಂಡು ತಮ್ಮ ದೀಕ್ಷೆ ಪ್ರಭಾವ ಇಲ್ಲಿ ನಮ್ಮ ಸುತ್ತಮುತ್ತಲಿನ ಗ್ರಾಮಗಳ ಜನರಿಗೆ ಭಕ್ತರು ಕರ್ಕೊಂಡು ಹೋಗಿ ಅಜ್ಜಾರ ಆಶೀರ್ವಾದ ಕೊಡಿಸಿ ಅವ್ರಿಗೆ ದೀಕ್ಷಾ ಕೊಡಿಸಿ ಮಠದ ಸಂಪ್ರದಾಯ ಆಗಲಿ, ಮಠದ ಆಚರಣೆ ಆಗಲಿ, ಆಚಾರ ವಿಚಾರಗಳನ್ನ ಪ್ರಸಾರ ಮಾಡ್ಲಿಕ್ಕೆ ಅವ್ರು ಸಾಕಷ್ಟು ಶ್ರಮ ವಹಿಸಿದ ಲಕ್ಕಪ್ಪ. ಇಲ್ಲಿ ಬಳಗಾನು ಭಾಳ ಮಾಡಿದ್ರು. ಒಳ್ಳೆ ಮನುಷ್ಯರು. ಮಲ್ಯಕ್ಕ ಅವರು ಅಲ್ಲಿ ಹುಲ್ಕೋಟ್ ಮೇಲೆ ನರಗುಂದ ಅವರು ಕೂಡ ಕೆಲಸ ಮಾಡ್ತಿದ್ದಾರೆ. ಅಲ್ಲಿಂದ ಶಿವಪ್ಪ ಜರಿದ ದೀಕ್ಷಾ ತಗೊಂಡು ಅವರು ಹಂಗ ಬರ್ಬತ್ತ ಮಂದಿ ಭಾಳ ಶರಣರ ಬಳಗ ಬಳಸ್ಕೊಂತಾನೆ. ಭಾಳ ಹೆಮ್ಮೆ ಆಗೈತಿ. ಭಕ್ತರು ಭಾಳ ಚಲೋ ಅದಾರ, ಭಾಳ ನಡ್ಕೊಂತಾರೆ. ಈ ತಿಂಗಳಿಗೊಮ್ಮೆ ಅಲ್ಲಿ ಬರ್ತಾರೆ. ಭಾಳ ಹಿಂದ್ಲಿದ್ದ ಭಾಳ ಶಿವಪ್ಪ ಜರ್ಲಿದ್ದಾನ ಈಗ ಭಾಳ ಇಂಪ್ರೂವ್ಮೆಂಟ್ ಭಾಳ ಆಗೈತ್ರಿ. ಭಾಳ ಭಕ್ತಿ ಭಾಳ್ರಿ. ನಾವು ನಿನ್ನಿಲ್ಲಿದ್ದ ನೋಡ್ತೇವಲ್ರಿ. ಭಾಳ ಅಂದ್ರೆ ಭಾಳ ಭಕ್ತಿ, ಭಾಳ ಸರಣ ಸಹಕಾರ, ಭಾಳ ಇದು ಮಾಡ್ರಿ ಪೂಜೆ. ಏನು ಗುರುವಿಂದ ಒಂದು ಯಾವುದೋ ಇದ್ರು ಶರಣರು ಇದಕ್ಕೆ ನಡ್ಕೊರಿ ನೀವು ಎಲ್ಲ ಸಹಕಾರ ತಗೋರಿ. ಇಬ್ಬರು ನೋಡಕ್ಕೆ ತಗೋರಿ.
ಮತ್ತು ಏನೈತ್ರಿ ಎಲ್ಲರೂ ಒಂದು ನಾಗರಾಜ ಶಾಲಾ ಬಸವೇಶ್ವರ ಇದಕ್ಕೆ ನಡ್ಕೊಂಡು ಭಾಳ ಎಲ್ಲರೂ ಶ್ರದ್ಧಾಲಿಂದ ನಡ್ಕೊತಾರೆ ಎಲ್ಲ ಭಕ್ತರು ಬರ್ತಾರೆ ಮತ್ತು ಬಂದವ್ರಿಗೂ ಸಹಕಾರ ಎಲ್ಲ ಕೊಡ್ತಾರೆ ರೀ ಎಲ್ಲ ಸಹಕಾರದಿಂದ ನೋಡ್ಕೊಂಡು ಹೋಗ್ತಾರೆ ಎಲ್ಲ ಈಗಿನ ಮಂದಿ ಹಿರಿಯರು ಗುರು ಹಿರಿಯರು ತಂದೆ ತಾಯಿಗಳು ಅಣ್ಣ ತಮ್ಮಂದಿರು ಭಾಳ ಅಜ್ಜನ ಇದ್ರೆ ಮಾಡ್ತಾರೆ ಭಾರಿ ಹೆಮ್ಮೆ ಅನಿಸ್ತೈತಿ ಭಾರಿ ಊರೊಳಗೆ ಸತ್ಕಾರ ಚಂದ ಮಾಡ್ತಾರೆ ಒಂದು 2-3 ಸಾವಿರ ಇದ್ರೆ ಜನಸಂಖ್ಯೆ ಬರ್ತಾರೆ ಹೋಗ್ತಾರೆ ಆಶೀರ್ವಾದ ಇರಲಿ ಹಂಪಿ ಒಳಗೆ ರೀ ಗುರು ಕೃಪಾದಿಂದ ಅವರು 14 ವರ್ಷ ತಪ್ಪ ಸುಮ್ಮನೆ ಬಿಡ್ತಾರೆ ಬನ್ನಿ ಮಹಾಕಾಳಿಗೆ ನಡ್ಕೊಂಡು ಭಕ್ತರಿಗೆ ಎಲ್ಲರಿಗೂ ಅದು ತಮ್ಮ ತಿಳಿದಿದ್ದು ಶಿಷ್ಯರಿಗೆ ಇಷ್ಟಾಗತ್ತಾರೆ ಎಲ್ಲ ಮುಂದುವರ್ಸ್ಬೇಕು ಹೊಂಟೇವಿ ನಾವು. ತಪಸ್ವಾದ ಸ್ಥಳ ಯಾವ್ರಿ? ಬನ್ನಿ ಮಹಾಕಾಳಿ. ಬನ್ನಿ ಮಹಾಕಾಳಿ. ತಾವು ಅಲ್ಲಿ ಹೋಗಿದ್ರಿ? ವರ್ಷ ಮನೆಯಲ್ಲಿ ಪೂಜೆ ಕೊಟ್ಟಿದೆ. ಈ ಕಾರ್ಯಕ್ರಮದಲ್ಲಿ ನಾಗರಹಳ್ಳಿಯ ಶ್ರೀಗಳು ಹಾಗೂ ಭಕ್ತ ಜನಸಮೂಹ ಮಾಸ್ತಿಮರಡಿ ಗ್ರಾಮದ ಶಿವಶರಣರು ಭಾಗಿಯಾಗಿದ್ದರು. ಬಿಕೆ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಭೀಮ್ಸೇನ್ ಕಮ್ಮಾರ ಇವರ ಸಾಹಿತ್ಯದಲ್ಲಿ